ವಕ್ಫ್ ಬೋರ್ಡ್ ಇಂದ ರೈತರಿಗೆ ನೋಟಿಸ್ ಹೋಗಿರುವಂತಹ ಹಿನ್ನೆಲೆಯಲ್ಲಿ ಬಳ್ಳಾರಿಯಲ್ಲಿ ಇವತ್ತು ಬಿಜೆಪಿ ಕಡೆಯಿಂದ ಧರಣಿ ಮುಂದುವರಿತು. ಅಂದರೆ ಸಂಜೆ 5 ಗಂಟೆಯ ತನಕ ಈ ಧರಣಿಯನ್ನು ನಡೆಸಿದರು ಬಿಜೆಪಿಯವರು. ಸೊ ಧರಣಿಯಲ್ಲಿ ಮಾಜಿ ಸಚಿವರಾಗಿರುವಂಥ ಶ್ರೀರಾಮುಲು, ಜನಾರ್ದನ್ ರೆಡ್ಡಿ ಅವರು ಕೂಡ ಇದ್ದರು. ಮಾಜಿ ಶಾಸಕರಾಗಿರುವಂಥ ಸೋಮಶೇಖರ್ ರೆಡ್ಡಿ, ಸೋಮಲಿಂಗಪ್ಪ ಅವರು ಕೂಡ ಭಾಗಿಯಾಗಿದ್ದರು. ಈ ಧರಣಿಯಲ್ಲಿ ನೂರಾರು ಸ್ಥಳೀಯ ಮುಖಂಡರು ಹಾಗೂ ಬಿಜೆಪಿಯ ಕಾರ್ಯಕರ್ತರು ಭಾಗಿಯಾಗಿದ್ದರು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನು ಹೊರಹಾಕಿದರು. ಸಿಎಂ ಸಿದ್ದರಾಮಯ್ಯ ಹಾಗೂ ಸಚಿವ ಜಮೀರ್ ಅಹಮದ್ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸಂಜೆ 5 ಗಂಟೆಯ ತನಕ ಈ ಒಂದು ಧರಣಿ ಇತ್ತು ಬೆಳಗ್ಗೆಯಿಂದ. ಸೊ ವಕ್ಫ್ ಬೋರ್ಡಿಂದ ರೈತರಿಗೆ ನೋಟಿಸ್ ನೀಡಿರುವಂಥ ಹಿನ್ನೆಲೆಯಲ್ಲಿ ಬಳ್ಳಾರಿಗೆ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಧರಣಿಯನ್ನು ಮಾಡಿದ್ರು. ಅಂದರೆ ಜಾಗೃತಿ ಮೂಡಿಸುವಂಥ ಕೆಲಸ ಆಗ್ತಾ ಇದೆ. ನೋಡಬೇಕು ಇದು ಎಲ್ಲಿಯ ತನಕ ಹೋಗುತ್ತೆ ಅಂತ. ರೈತರ ಮಧ್ಯೆ ಬೆಂಕಿ ಹಚ್ಚುತ್ತಿರುವ ಜಮೀರ್ ಖಾನ್ಗೆ ರದ್ದು ಮಾಡಿ ರದ್ದು ಮಾಡಿ ರದ್ದು ಮಾಡಿ ರದ್ದು ಮಾಡಿ ರೈತರಿಗೆ ಮೋಸ ಮಾಡುತ್ತಿರುವ ಜಮೀರ್ ಖಾನ್ಗೆ, ರೈತರಿಗೆ ವಂಚನೆ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಬಳ್ಳಾರಿ ಜಿಲ್ಲೆಯ ರೈತರಿಗೆ ಆಸ್ತಿಗಳನ್ನು ಕಬಳಿಸ್ತಾ ಇರುವಂತ ಜಿಲ್ಲಾ ಆಡಳಿತಕ್ಕೆ ರದ್ದು ಮಾಡಿ ರದ್ದು ಮಾಡಿ. ಅಲ್ಲ, ಇಡೀ ಭಾರತದಲ್ಲಿ ಈ ವಕ್ಫ್ ಹೆಸರಲ್ಲಿ ಇಡೀ ನಮ್ಮ ಭಾರತದಲ್ಲಿ ಏನು ಭೂಮಿಯನ್ನು ಕಬಳಿಕೆ ಮಾಡುವಂಥ ಒಂದು ಹುನ್ನಾರ ವಕ್ಫ್ ಹೆಸರಲ್ಲಿ ಈ ಕಾಂಗ್ರೆಸ್ ಪಕ್ಷದವರು ಮಾಡ್ತಾ ಇದ್ದಾರೆ. ಸ್ವತಂತ್ರ ಬಂದಾಗಲಿಂದ ಕೂಡ ಇವತ್ತಿನವರೆಗೂ ಕೂಡ ಆಗ್ತಾ ಇರುವಂಥ ಅನ್ಯಾಯಗಳ ಬಗ್ಗೆ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಈ ವಕ್ಫ್ ಒಂದು ಇದರಲ್ಲೇ ದೊಡ್ಡ ಪ್ರಮಾಣದ ಬದಲಾವಣೆಯನ್ನು ತೊಗೊಂಡು ಬರೋದಕ್ಕೆ ಒಂದು ಬಿಲ್ಲನ್ನು ಅವರು ಪ್ರವೇಶ ಮಾಡಿದ್ದಾರೆ. ಆ ವಿಷಯದಲ್ಲಿ ಇಡೀ ದೇಶದಲ್ಲಿ ಚರ್ಚೆಗೆ ಬಿಟ್ಟು ಅದನ್ನು ಮತ್ತೆ ಪಾಸ್ ಮಾಡಬೇಕು ಅನ್ನೋಂಥ ಒಂದು ವಿಚಾರ ಬಂದಾಗ ಕರ್ನಾಟಕದಲ್ಲಿ ಜಮೀರ್ ಅನ್ನೋ ಒಬ್ಬ 420 ಸಚಿವನನ್ನು ಮುಂದೆ ಇಟ್ಟು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವರು ಎಲ್ಲ ರೈತರ ಭೂಮಿಯನ್ನು ಇವತ್ತು ಕಬಳಿಸುವಂಥ ಒಂದು ಪ್ರಯತ್ನಕ್ಕೆ, ಅಂದರೆ ಆ ಕಾನೂನು ಬಂದುಬಿಟ್ರೆ ಈ ಭೂಮಿಯನ್ನು ವಾಪಸ್ ತಗೊಳ್ಳೋದಕ್ಕೆ ಆಗೋದಿಲ್ಲ ಅಂತೇಳಿ ತರಾತುರಿಯಾಗಿ ಇವತ್ತು ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಾವು ರಾಜ್ಯ ಸರ್ಕಾರದ ವಿರುದ್ಧ ವಕ್ಫ್ ಕಾಯ್ದೆ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಮುಖ್ಯವಾಗಿ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ರೈತರ ಪಾಣಿಯಲ್ಲಿ ವಕ್ಫ್ ಮಂಡಳಿ ಅಂತೇಳಿ ಬರ್ತಾ ಇದೆ. ಹಾಗಾಗಿ ಇದನ್ನೆಲ್ಲ ವಾಪಸ್ ತಗೋಬೇಕು. ಮತ್ತು ವಕ್ಫ್ ಮಂಡಳಿ ಜಾಗ ಏನಿದೆನೋ ಅದಕ್ಕೆ ಅವರು ಮೂಲ ದಾಖಲಾತಿಗಳು ಕೊಟ್ಟರೆ ಮಾತ್ರ ಅವ್ರದ್ದು ಜಾಗ, ಇಲ್ಲ ಅಂತಂದರೆ ಕರ್ನಾಟಕ ಸರ್ಕಾರದ ಜಾಗ ಅಂತೇಳಿ ಅದನ್ನು ಡಿಕ್ಲೇರ್ ಮಾಡಬೇಕು ಅಂತೇಳಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಇವತ್ತು ಹೊಲಗಳಿಗೆ ಬಂದಿದೆ ವಕ್ಫ್ ಕಾಯ್ದೆ, ನಾಳೆ ಮನೆಗಳಿಗೆ ಬರುತ್ತೆ. ಆ ಮನೆಗಳೆಲ್ಲ ನಮ್ಮವೇ ಅಂತ ಹೇಳ್ತಾರೆ ಅವರು. ಹೇಳಿದ ಮೇಲೆ ನಾವೆಲ್ಲ ಮನೆಗಳು ಬಿಟ್ಟು ಹೋಗಬೇಕು. ಮುಂದಿನ ಪರಿಸ್ಥಿತಿ ಭಾಳ ಹೀನಾಯವಾಗಿ ಆಗುತ್ತೆ ಅಂತೇಳಿ ಒಂದು ಭಾವನೆಯಿಂದ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅನ್ನೋಂಥದ್ದು ಕೂಡ ನಮಗೆ ಅನುಮಾನ ಕೂಡ ಕಾಡ್ತಾ ಇದೆ. ಹಂಗಾಗಿ ನಮ್ಮೆಲ್ಲರಿಗೂ ಕೂಡ ಒಂದು ಕಡೆ ಅವ್ರೇನು ಬೆಳಗ್ಗೆದ್ದರೆ ಸಾಕು ಸರ್ಕಾರ ಅನ್ನೋಂಥದ್ದು ಇವತ್ತು ಎಲ್ಲ ಆಸ್ತಿಗಳು, ಮಠಮಾನ್ಯ ಆಸ್ತಿಗಳು, 2ನೇ ಶತಮಾನದಲ್ಲಿದ್ದಂಥ ಆಸ್ತಿಗಳು, 5ನೇ ಶತಮಾನದಲ್ಲಿದ್ದಂಥ ಆಸ್ತಿಗಳು, 12ನೇ ಶತಮಾನದಲ್ಲಿದ್ದಂಥ ಆಸ್ತಿಗಳು, ಎಲ್ಲ ಆಸ್ತಿಗಳನ್ನು ವಕ್ಫ್ ಹೆಸರ ಮೇಲೆ ನೋಂದಣಿ ಮಾಡ್ತಾಯಿದ್ದೆ. ಇವತ್ತು ಕೇವಲ ನಾನು ಕೇಳ್ತಾ ಇದ್ದೀನಿ, ಸಂವಿಧಾನಬದ್ಧವಾದಂಥ ಸರ್ಕಾರ ಆದಂಥ ಟೈಮಲ್ಲಿ, ಇವತ್ತು ಚುನಾಯಿತಬದ್ಧವಾದಂಥ ಸರ್ಕಾರ ಆದಂಥ ಟೈಮಲ್ಲಿ ಇವತ್ತು ವಕ್ಫ್ ಹೆಸರ ಮೇಲೆ ಇವತ್ತು ಬೆಳಗ್ಗೆದ್ದರೆ ಸಾಕು ರೈತರು ಇದರ ಹೆಸರ ಮೇಲಿದ್ದಂಥ ಆಸ್ತಿಯನ್ನು, ಮಠಮಾನ್ಯಗಳ ಹೆಸರ ಮೇಲಿದ್ದಂಥ ಆಸ್ತಿಯನ್ನು ಇವತ್ತು ನೋಂದಣಿ ಮಾಡುತ್ತಂಥ ಕೆಲಸ ಇವತ್ತು ಆ ಮಂತ್ರಿಗಳಾದಂಥ ತುಘಲಕ್ ಮಂತ್ರಿ ಆದಂಥ ಜಮೀರ್ ಅಹಮದ್ ಅವರು ಮಾಡ್ತಾಯಿದ್ದಾರೆ. ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ನಾವು ಯಾವತ್ತೂ ಕೂಡ ರಜಾಕರ್ ಕಾಲದಲ್ಲಿ ಕೂಡ ನಾವು ನೋಡಿದ್ದೀವಿ, ನಿಜಾಮ್ರ ಕಾಲದಲ್ಲಿ ಕೂಡ ನಾವು ನೋಡಿದ್ವಿ, ಇವತ್ತು ತುಘಲಕ್ ಕಾಲದಲ್ಲಿ ಕೂಡ ನೋಡಿದ್ವಿ. ಈ ರೀತಿ ಯಾರು ಕೂಡ ನಡ್ಕೊಂಡಿಲ್ಲ. ಇವತ್ತು ನಮ್ಮ ಪರಿಸ್ಥಿತಿ ಏನಾಗ್ತದೆ, ಬೆಳಗ್ಗೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57,
ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.